ವೀಕ್ಷಕರೇ, ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಬಹಳಷ್ಟು ಮುಖ್ಯವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ತಾವು ತಿಳ್ಕೊತಾ ಇದ್ದಿರ್ತಕ್ಕಂಥದ್ದು. ವೀಕ್ಷಕರೇ, ವಿಡಿಯೋ ಕೊನೆ ತನಕ ನೋಡಬೇಕು. ಯಾಕೆ ಕೊನೆ ತನಕ ನೋಡಬೇಕು ಅಂತಂದ್ರೆ ನಿಮಗೆ ಅದ್ಭುತವಾದಂತ ವಿಚಾರಗಳು ಸಂಪೂರ್ಣವಾಗಿ ತಿಳಿಯುತ್ತೆ. ಅಂದ್ರೆ ಈ ವಿಡಿಯೋದ ಉಪಯೋಗ ನಿಮಗೆ ಅವಾಗ ಆಗತ್ತೆ. ಆ ತರ ಒಂದು ವಿಡಿಯೋ ಇದು ಆಗಿರುತ್ತೆ. ನಿಮಗೆಲ್ಲೂ ಕೂಡ ಬೋರ್ ಆಗೋದಿಲ್ಲ, ಮತ್ತೆ ಅನ್ಯೂಸ್ ಅಂತ ಅನ್ಸೋದಿಲ್ಲ. ತುಂಬಾ ಯೂಸ್ಫುಲ್ ಆಗಿರತಕ್ಕಂತ ವಿಡಿಯೋ. ಮತ್ತೆ ಈ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ಹಂಗಿದ್ರೆ ಯಾಕೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ವೃಶ್ಚಿಕ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭವಾಗಿದೆ ಅಂತ ನೋಡಿದ್ರೆ 3, 4, 22, 23, 27, 28 ಮತ್ತು 31ನೇ ತಾರೀಕು ತುಂಬಾ ಲಾಭಕರವಾದ ಶುಭಕಾರಕವಾದ ದಿನಗಳು. ಇನ್ನು 6, 7, 14, 15, 16, 25ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳಬಹುದು. ಇನ್ನು ಈ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ನೋಡಿ, ಬಹಳಷ್ಟು ವಿಚಾರಗಳಲ್ಲಿ ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ, ಒಂದು ಯೋಚನೆ ಅನ್ನುವಂಥದ್ದು ಇರುತ್ತೆ. ಒಂದು ಯೋಜನೆಯನ್ನ ನೀವು ರೂಪಿಸ್ಕೊಂಡಿರ್ತೀರಿ. ಆ ಯೋಜನೆ ಪ್ರಕಾರವಾಗಿ ಕೆಲಸ ನಡೆಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಈ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ. ಆರೋಗ್ಯದ ವಿಚಾರವಾಗಿ ತುಂಬಾ ವಿಶೇಷವಾಗಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಹಾಗಾಗಿ ಏನ್ ದೊಡ್ಡ ಸಮಸ್ಯೆ ಇದೆ ಅಂತಲ್ಲ, ಚಿಕ್ಕ ಪುಟ್ಟದಾಗಿ ಅನಾರೋಗ್ಯ ಸಮಸ್ಯೆಗಳು ಇರುತ್ತವೆ ಮನುಷ್ಯ ಅಂತಂದ್ಮೇಲೆ ಕಾಮನ್. ಆದ್ರೆ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಚಿಕ್ಕದಿದ್ದಾಗ್ಲೇ ನೀವು ಸ್ವಲ್ಪ ಗಮನ ಹರಿಸ್ಬೇಕು. ಜೊತೆಗೆ ಯೋಗ, ವಾಕಿಂಗು, ವ್ಯಾಯಾಮ, ಧ್ಯಾನ ಮಾಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ಮಿತವಾದ ಆಹಾರದ ಬಗ್ಗೆ ರುಚಿ ಶುಚಿಯಾಗಿರುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಒಂದು ದೈನಂದಿನ ಕ್ರಿಯೆಗಳನ್ನ ಅನುಸರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಅವಕಾಶಗಳು ಆರೋಗ್ಯ ವಿಚಾರದಲ್ಲಿ ಕಂಡು ಬರುತ್ತೆ. ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಮೆಂಟಲಿ ತುಂಬಾ ಫಿಟ್ ಆಗಿರ್ತೀರಿ, ಫಿಸಿಕಲಿ ಫಿಟ್ ಆಗಿರ್ತೀರಿ. ಇದರ ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ರೆ ಅದ್ಭುತ ಆಗತ್ತೆ. ಒಳ್ಳೆಯ ರಿಸಲ್ಟ್ ಸಿಗುತ್ತೆ, ಒಳ್ಳೆಯ ನಿರ್ಧಾರಗಳು ಬರುತ್ತೆ, ಒಳ್ಳೆಯ ವಿಚಾರಗಳು ಬರುತ್ತೆ. ಒಳ್ಳೆಯ ಕೆಲಸದಲ್ಲೂ ಕೂಡ ಒಂದು ಒಳ್ಳೆಯ ಅವಕಾಶಗಳು ಸೃಷ್ಟಿ ಆಗುವಂಥದ್ದು. ಸಿಕ್ಕಿರುವಂತ ಅವಕಾಶಗಳನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೋತೀರಿ. ಇದನ್ನ ನೀವು ಗಮನಿಸಬೇಕಾಗತ್ತೆ. ಇನ್ನು ತಪ್ಪು ನಿರ್ಧಾರಗಳಿಂದ ನಷ್ಟ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಈ ಎಚ್ಚರಿಕೆ ನೋಡಿ, ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ನೀವು ತೆಗೆದುಕೊಳ್ಳುವಂತ ತಪ್ಪು ನಿರ್ಧಾರಗಳಿಂದ ಸಮಸ್ಯೆಗಳನ್ನ ಎದುರಿಸುವಂತ ಸಾಧ್ಯತೆ ಇರುತ್ತೆ, ಪ್ರಾಬ್ಲಮ್ ಅನ್ನ ಎದುರಿಸುವಂತ ಸಾಧ್ಯತೆ ಇರುತ್ತೆ, ದೊಡ್ಡ ಮಟ್ಟದ ಧನ ನಷ್ಟದ ಪ್ರಮಾಣಗಳನ್ನು ಕೂಡ ಅನುಭವಿಸುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು. ನಿಮ್ಮ ಹತ್ರ ಏನೋ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಅವಕಾಶ ಇತ್ತು ಅಂತಂದ್ರೆ ಯೋಚನೆ ಮಾಡಬೇಕು. ನಿಮ್ಮೊಳಗೇನೆ ನೀವು ಅದನ್ನ ಇನ್ನೊಮ್ಮೆ ಅದನ್ನ ಫಿಲ್ಟರ್ ಮಾಡ್ಕೋಬೇಕು. ಇದು ಸರಿನಾ, ತಪ್ಪ, ಇದನ್ನ ಮಾಡ್ಬೇಕಾ, ಇದನ್ನ ಮಾಡಬಾರ್ದಾ, ಯಾವ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಯಾವ ರೀತಿಯಲ್ಲಿ ನಾನು ಮಾಡ್ಬೇಕು ಇದನ್ನ ಅನ್ನೋದ್ರ ಬಗ್ಗೆ ಬಹಳಷ್ಟು ಗಮನವನ್ನ ಹರಿಸುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಬೇಕಾಗತ್ತೆ. ಈ ತರದ ಒಂದು ಎಚ್ಚರಿಕೆಯನ್ನ ನೀವು ಅನುಸರಿಸಿದ್ದೆ ಆದ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳಿ. ಇನ್ನು ಆರ್ಥಿಕ ಮಟ್ಟದಲ್ಲಿ ಸ್ವಲ್ಪ ಏರುಪೇರ ಆಗುತ್ತೆ, ಸಹಜವಾಗಿ ಅಲ್ವಾ. ಜೀವನ ಅನ್ನುವಂಥ ಜರ್ನಿಯಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು, ಏರಿಳಿತಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿ ಈ ಹಂತಕ್ಕೆ ಬಂದಿದ್ದೀರಿ. ಕಷ್ಟ ಏನು ಗೊತ್ತಿಲ್ಲ ಅಂತಲ್ಲ, ವೃಶ್ಚಿಕ ರಾಶಿಯವರಿಗೆ ಅನೇಕ ಕಷ್ಟಗಳನ್ನ, ತೊಂದರೆಗಳನ್ನ ಅನುಭವಿಸಿರುವಂತ ವ್ಯಕ್ತಿತ್ವ ಅದು ಒಂದು ಏಜಿಗೆ ಬಂದಾಗ. ಹಾಗಾಗಿ ಈಗ ಬರುವಂತ ಕಷ್ಟಗಳು ಏನು ನಿಮ್ಗೇನು ದೊಡ್ಡದೇನು ಅನ್ಸಲ್ಲ. ಅದನ್ನ ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಅದ್ಭುತವಾದಂತಹ ಒಂದು ಫಲ ನಿಮಗೆ ಸಿಗುವಂತ ಸಾಧ್ಯತೆಗಳು ಇದೆ. ಅನಿರೀಕ್ಷಿತವಾಗಿರತಕ್ಕಂತಹ ದೊಡ್ಡ ಮಟ್ಟದ ಹಣ ಬರುವಂತದ್ದು ಸ್ಟ್ರಕ್ ಆಗ್ಬೋದು, ಬರುವಂತ ಹಣ ಬರದೇ ಇರಬಹುದು, ಅಲ್ಲೇ ಸ್ವಲ್ಪ ಬರುತ್ತೆ ಅನ್ನೋಷ್ಟೊತ್ತಿಗೆ ನಿಂತು ಹೋಗ್ಬೋದು. ಇಂತಹ ಒಂದು ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಎದೆಗುಂದುವಂತದ್ದು ಅವಶ್ಯಕತೆ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ರೆ
ಒಳ್ಳೆ ಫಲ, ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಚಿಂತೆ ಮಾಡಬೇಡಿ. ಒಂದು ಆಯಾಮದಿಂದ, ಒಂದು ಆಂಗಲ್ ಇಂದ ಪ್ರಯತ್ನ ಬೇಡ. ಬೇರೆ ಬೇರೆ ಆಯಾಮದಿಂದ, ಬೇರೆ ಬೇರೆ ಆಂಗಲ್ ಇಂದ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನೂ ಅದ್ಭುತವಾದ ವಿಚಾರಗಳು ಇದಾವೆ ಈ ವಿಡಿಯೋದಲ್ಲಿ. ಇಡೀ ವಿಡಿಯೋದಿದ್ದಕ್ಕೂ ಬಹಳ ಮುಖ್ಯವಾದ ಪಾಯಿಂಟ್ಗಳು ಇದಾವೆ. ಇನ್ನು ನಿಜವಾದ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೇಕು. ಉಳಿದಿರುವಂತ ಮಾಹಿತಿ ತಿಳಿಸ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಈ ತಿಂಗಳಲ್ಲಿ ಏನಾಗುತ್ತೆ, ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ದುಡ್ಡು ಬರ್ತಾ ಇರುತ್ತೆ, ಆದ್ರೆ ಬಂದಿರುವಂತ ದುಡ್ಡು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋಂಥ ಬೇಸರನೂ ಇರುತ್ತೆ. ಸಿಕ್ಕಾಪಟ್ಟೆ ಖರ್ಚಿರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಜವಾಬ್ದಾರಿಗಳು ಇರ್ತವೆ. ಅದನ್ನೆಲ್ಲ ಪೂರೈಸೋಷ್ಟೊತ್ತಿಗೆ ಸಾಕಪ್ಪ ಅನ್ಸ್ಬಿಡುತ್ತೆ. ಹಾಗಾಗಿ ಆದಷ್ಟು ಅದರಲ್ಲಿನೇ ನೀವು ಎಲ್ಲೆಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಎಲ್ಲಿ ಅನವಶ್ಯಕವಾದ ಖರ್ಚುಗಳು ಇತ್ತು ಅಲ್ಲಿ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ಹೆಚ್ಚಿನ ಚಿಂತೆ ಇರುತ್ತೆ ಮಕ್ಕಳ ವಿಚಾರವಾಗಿ, ಮಕ್ಕಳ ಬೇಕು ಬೇಡಗಳ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಮನೆತನದ ವಿಚಾರವಾಗಿ, ಗಂಡನ ವಿಚಾರವಾಗಿ, ಹೆಂಡತಿಯ ವಿಚಾರವಾಗಿ ಯಾವುದೋ ಒಂದು ಚಿಂತೆ ಅನ್ನುವಂಥದ್ದಿರುತ್ತೆ. ಏನಪ್ಪ ಮಾಡೋದು, ಇದನ್ನೆಲ್ಲ ಯಾವ ರೀತಿ ಸರಿ ಮಾಡೋದು, ಯಾವ ರೀತಿ ಇದನ್ನ ಸರಿ ದೂಗಿಸ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಚಿಂತನೆ ನಿಮ್ಮ ಮನಸ್ಸಿನಲ್ಲಿ, ಮನದ ಮೂಲೆಯಲ್ಲಿ ಮನೆ ಮಾಡಿರುತ್ತೆ. ಆದ್ರೂ ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಸರಿ ಆಗುತ್ತೆ. ತಾಳ್ಮೆ ಅನ್ನುವಂಥದ್ದು ಬೇಕು. ಶಾಂತತೆಯಿಂದ ನೀವು ಬುದ್ಧಿವಂತಿಕೆಯಿಂದ ಮುನ್ನಡಿರಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ಆಸ್ತಿ ಖರೀದಿ ಯೋಗಗಳು ಕೂಡ ಅವಕಾಶಗಳಿದೆ. ನಿಮಗೇನಾದ್ರೂ ಒಂದು ಆಸ್ತಿ ಕೊಳ್ಳಬೇಕು, ಮಿಷನ್ ವಾಹನಗಳನ್ನ ಕೊಳ್ಳಬೇಕು, ಯಾವ್ದಾದ್ರು ವಸ್ತು ಒಡವೆಗಳನ್ನ ಕೊಳ್ಳಬೇಕು, ಬೆಲೆ ಬಾಳುವಂತ ವಸ್ತುಗಳನ್ನ ಕೊಳ್ಳಬೇಕು ಅನ್ನುವಂತ ವಿಚಾರದಲ್ಲಿದ್ರೆ ಖಂಡಿತ ಕೊಳ್ಳಬಹುದು. ಈ ತಿಂಗಳ ಕೊನೆಯಲ್ಲಿ ಖಂಡಿತ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನ ಪಡೆಯುವಂತಹ ಸಾಧ್ಯತೆಗಳು ಇದೆ. ಇದು ವೃಶ್ಚಿಕ ರಾಶಿಯವರ ಸ್ಟ್ರೆಂತ್. ಯಾಕಂತಂದ್ರೆ ತಪ್ಪು ಮೊದಲೇ ಮಾಡಲ್ಲ, ತಪ್ಪು ಮಾಡಿದ್ರೆ ಒಪ್ಕೊಂಡ್ಬಿಡೋದು, ಜೊತೆಗೆ ನಮ್ಮ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನು ಪೂರ್ಣ ಮಾಡಬೇಕು ಅನ್ನುವಂತ ಮನಸ್ಥಿತಿಯವರು ವೃಶ್ಚಿಕ ರಾಶಿಯವರು. ಹಾಗಾಗಿ ಕೊಟ್ಟಿರುವಂತ ಕೆಲಸ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಮುಗಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ಅದನ್ನು ಮುಗಿಸಿ ಜನಗಳ ಪ್ರೀತಿ ವಿಶ್ವಾಸಕ್ಕೆ ಕಾರಣರಾಗ್ತೀರಿ. ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿದ್ರೆ ಮೇಲಧಿಕಾರಿಗಳ ಪ್ರಶಂಸೆಗೂ ಕೂಡ ಕಾರಣ ಆಗುವಂತ ಸಾಧ್ಯತೆಗಳಿದೆ. ನಿಮ್ಮ ಮನಸ್ಸಿನಲ್ಲೂ ಏನೋ ಒಂಥರ ಸಮಾಧಾನ, ನೆಮ್ಮದಿಯ ವಾತಾವರಣ ಇರುತ್ತೆ. ಇನ್ನು ಹಳೆಯ ಚಿಂತೆಗಳು
ಮರೆತು ಹೋಗ್ತೀರಿ. ಯಾಕಂತಂದ್ರೆ ಒಂದು ಯಶಸ್ಸು ಅನ್ನುವಂಥದ್ದು ಸಿಕ್ಕಾಗ ಚಿಂತೆಗಳು ಸಹಜವಾಗಿ ದೂರ ಆಗುತ್ತೆ, ಮನಸ್ಸಿಗೂ ಒಂದು ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಕೆಲವೊಬ್ಬರಿಗೆ ಬಹಳಷ್ಟು ಪ್ರತಿಷ್ಠೆ ಅಥವಾ ಪ್ರಶಂಸೆ ಅಥವಾ ಯಾವುದೋ ಒಂದು ಮಾನ ಸನ್ಮಾನ ಕೀರ್ತಿ ಈ ತರ ಒಂದು ಒಳ್ಳೆ ಮೆಚ್ಚುಗೆಯ ಮಾತುಗಳು, ಈ ರೀತಿ ಕೆಲವೊಂದು ಜನರಿಗೆ ಅವಕಾಶಗಳು ಇರುತ್ತೆ. ಇನ್ನು ಹಣ ಗಳಿಸಲಿಕ್ಕೆ ಉತ್ತಮ ಅವಕಾಶ ಇರುತ್ತೆ ನಿಮಗೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ನಿಮಗೆ ಹಣ ಗಳಿಸೋದಕ್ಕೆ ಒಳ್ಳೆ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮಿತ್ರರು ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ಬೇಕು ಬೇಡಗಳೇನು, ಅದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ, ಆ ಸಮಸ್ಯೆಗಳು ಸರಿಯಾಗುತ್ತೆ. ಇನ್ನು ಈ ಹಣ ಗಳಿಕೆಯ ಅವಕಾಶಗಳಿಂದ ನಿಮಗೆ ಒಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆಗಳಿದೆ. ಅಂದ್ರೆ ಅನೇಕ ಸಮಸ್ಯೆಗಳು ಅದರಿಂದ ಕ್ಲಿಯರ್ ಆಗುತ್ತೆ, ನಿವಾರಣೆ ಆಗುತ್ತೆ. ಇನ್ನು ವ್ಯಾಪಾರಗಳನ್ನ ಸ್ವಲ್ಪ ಒಡಂಬಡಿಕೆಗಳಿಗೆ ಸಹಿ ಹಾಕುವಂಥದ್ದು, ಹಣ ಗಳಿಸುವಂತ ಯಾವುದೇ ಅವಕಾಶಗಳನ್ನ ಬಿಡೋದಿಲ್ಲ. ಸಿಕ್ಕಿರುವಂತ ಚಿಕ್ಕ ಅವಕಾಶ ಇದ್ರೂ ಕೂಡ ಅದನ್ನ ಉಪಯೋಗ ಮಾಡ್ಕೋತಿರಲ್ಲ, ಅದೇ ನಿಮ್ಮ ಸಕ್ಸಸ್ಸಿನ ಸೀಕ್ರೆಟ್ ಆಗುತ್ತೆ ಈ ತಿಂಗಳಲ್ಲಿ. ಇನ್ನು ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ತೃಪ್ತಿದಾಯಕವಾಗಿರುತ್ತೆ. ಈ ತಿಂಗಳ ಕೊನೆಯಲ್ಲಿ ಎಷ್ಟೇ ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ಸಕ್ಸಸ್ ಆಯ್ತಲ್ಲ ಅನ್ನುವಂತ ಒಂದು ಸಮಾಧಾನದ ಒಂದು ವಾತಾವರಣ ಸೃಷ್ಟಿ ಆಗುತ್ತಲ್ಲ, ಅದು ನಿಮಗೆ ಸಂತೋಷವನ್ನ ತಂದು ಕೊಡುತ್ತೆ. ಪ್ರಮುಖ ಕೆಲಸಗಳನ್ನ ಮಾಡಿ ಮುಗಿಸುವಂತ ಸಾಧ್ಯತೆಗಳು ಕೂಡ ಇದೆ. ಗದ್ದಲ ಜಂಜಾಟ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ನಿಮ್ಮೇಲಿರುವಂತಹ ಜವಾಬ್ದಾರಿಯ ಕೆಲಸಗಳನ್ನ ಪೂರ್ಣಗೊಳಿಸುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಕುಟುಂಬದಲ್ಲಿ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ. ವ್ಯಾಪಾರದಲ್ಲಿ ಹೊಸ ಆವಿಷ್ಕಾರವನ್ನ ಮಾಡುವಂತಹ ಸಾಧ್ಯತೆಗಳು, ಹೊಸದನ್ನ ಅಪ್ಲೈ ಮಾಡುವಂತಹ ಸಾಧ್ಯತೆಗಳು ಕೂಡ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಏನ್ ಅದ್ಭುತವಾದಂತಹ ಫಲ! ಈ ಕಷ್ಟಗಳ ಮಧ್ಯದಲ್ಲಿ ಒಳ್ಳೆ ಫಲ ಸಿಗುತ್ತಲ್ಲ, ಅದು ಮನಸ್ಸಿಗೆ ಬಹಳ ನೆಮ್ಮದಿಯನ್ನ ತಂದು ಕೊಡುತ್ತೆ, ಸಂತೋಷವನ್ನ ತಂದು ಕೊಡುತ್ತೆ. ತುಂಬಾ ಕಷ್ಟಪಟ್ಟಿದ್ರಿ ಜೀವನದಲ್ಲಿ, ಈ ಫಲ ನೋಡಿ ನನಗೂ ಖುಷಿ ಆಯ್ತು. ಜೊತೆಗೆ ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಸುಮ್ಮನೆ ನಿಮಗೆ ಒಂದು ಒಳ್ಳೆ ಫಲ ಸಿಕ್ಕಿದ್ದಲ್ಲ, ಆ ಎಚ್ಚರಿಕೆಗಳನ್ನು ಕೂಡ ನೀವು ಅನುಸರಿಸಬೇಕಾಗತ್ತೆ. ಎಚ್ಚರಿಕೆಗಳನ್ನು ಅನುಸರಿಸಿದ್ರಿ ಅಂತಂದ್ರೆ ಒಂದು 50% ನೀವು ಗೆದ್ದ ಹಾಗೆ. ಇನ್ನು 50% ದೈವ ಕೃಪೆ ಬೇಕಲ್ವಾ ನಿಮಗೆ, ಆ ದೈವ ಕೃಪೆಗೆ ಅದಕ್ಕೆ ಪರಿಹಾರ ಬೇಕು, ಅದನ್ನು ತಿಳಿಸೋಣ. ಆದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ವೃಶ್ಚಿಕ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಏನು ಒಂದು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದಂತಹ ಫಲ ಸಿಗುತ್ತೆ. ಮನೆ ದೇವರ ಕೃಪಾ ಕಟಾಕ್ಷ ಬೇಕೇ ಬೇಕು. ಮನೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಆರಾಧನೆಯನ್ನ ಮಾಡ್ಕೊಳ್ಳಿ, ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.